ಎಲ್ರಿಗೂ ನಮಸ್ಕಾರಗಳು. ಲಾಸ್ಟ್ ವಿಡಿಯೋದಲ್ಲಿ ನಾನು ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಸ್ವರೂಪದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ವಿದ್ಯಾರ್ಥಿ ಮಿತ್ರರೇ, ಅಂತಾರಾಷ್ಟ್ರೀಯ ಸಂಬಂಧ ಅಂತಂದ್ರೆ ಒಂದು ದೇಶ ಹಲವಾರು ರಾಷ್ಟ್ರಗಳ ಜೊತೆಗೆ ಹೊಂದಿರುವಂಥ ಸಂಬಂಧ, ಅಥವಾ ಹಲವಾರು ರಾಷ್ಟ್ರಗಳ ಜೊತೆಗೆ ಹೊಂದಿರುವಂಥ ಸಂಬಂಧವನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನುವಂಥ ವಿಚಾರವನ್ನು ನಾವು ಹೇಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ಸಂಬಂಧದ ಸ್ವರೂಪದ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಗಳ ಸ್ವಭಾವ ಒಂದೇ ರೀತಿಯಾಗಿರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಸಂದರ್ಭದಲ್ಲಿ ರಾಷ್ಟ್ರಗಳ ಜೊತೆಗೆ ಉತ್ತಮವಾದಂಥ ಸಂಬಂಧವನ್ನು ಹೊಂದ್ಬೋದು, ಅಥವಾ ಸಹಕಾರಯುತವಾದಂಥ ಸಂಬಂಧವನ್ನು ಹೊಂದ್ಬೋದು. ಅಷ್ಟೇ ಅಲ್ಲದೆ ಕೆಲವು ಸಂದರ್ಭದಲ್ಲಿ ರಾಷ್ಟ್ರಗಳ ಜೊತೆಗೆ ವೈರತ್ವವನ್ನು ಅಥವಾ ಬಿಕ್ಕಟ್ಟನ್ನು ಇಲ್ಲಿ ಹೊಂದುವಂತಹ ಒಂದು ಸಾಧ್ಯತೆಯನ್ನು ನಾವು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ನಾವು ಕಾಣ್ತೀವಿ. ಇವತ್ತಿನ ಈ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ಅವಲೋಕನ ಮಾಡಿದಾಗ ಹಲವು ರಾಷ್ಟ್ರಗಳ ಜೊತೆಗೆ ಉತ್ತಮವಾದಂತಹ ಅಥವಾ ಸಹಕಾರಯುತವಾದಂಥ ಸಂಬಂಧವನ್ನು ಹೊಂದಿವೆ. ಅದೇ ರೀತಿಯೊಳಗೆ ಹಲವಾರು ರಾಷ್ಟ್ರಗಳ ಜೊತೆಗೆ ಸಂಘರ್ಷದ ಒಂದು ವಾತಾವರಣವನ್ನು ಕೂಡ ಹೊಂದಿರೋದನ್ನು ಕಾಣ್ತೀವಿ. ನಾವು ಒಂದು ಎಕ್ಸಾಂಪಲನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಸುಮಾರು 1945 ನಂತರ ಅಮೇರಿಕ ಮತ್ತು ರಷ್ಯಾ ಎರಡು ಜಾಗತಿಕ ಬಣಗಳಾಗಿ ಪರಿವರ್ತನೆ ಆಗ್ತವೆ. ಅಂಥ ಸಂದರ್ಭದಲ್ಲಿ ಆ ಎರಡೂ ಬಣಗಳು ತಮ್ಮದೇ ಆದಂಥ ಒಂದು ಸೈದ್ಧಾಂತಿಕ ನೆಲೆಗಟ್ಟನ್ನು ಗಮನದಲ್ಲಿಟ್ಕೊಂಡು ಅವು ತಮ್ಮದೇ ಆದಂತಹ ಒಂದು ನೀತಿಯನ್ನು ಅನುಸರಿಸ್ತವೆ. ಅಮೇರಿಕ ಪ್ರಜಾಪ್ರಭುತ್ವ ಮಾದರಿ ಸರ್ಕಾರವನ್ನು ಅಥವಾ ಪ್ರಜಾಪ್ರಭುತ್ವ ತತ್ವವನ್ನು ಅಪ್ಪಿಕೊಂಡಿದ್ದರೆ, ರಷ್ಯಾ ಕಮ್ಯುನಿಸಮ್ ಮಾದರಿಯ ತತ್ವವನ್ನು ಅಳವಡಿಸಿಕೊಂಡಿತ್ತು. ಈ ತತ್ವಗಳನ್ನು ಅಥವಾ ಈ ಐಡಿಯಾಲಜಿಯನ್ನು ಈ ಎರಡೂ ರಾಷ್ಟ್ರಗಳು ಉಳಿಸ್ಕೊಳ್ಳಿಕ್ಕೆ ಅಥವಾ ಬೆಳೆಸ್ಕೊಳ್ಳಿಕ್ಕೆ, ಅದನ್ನು ಜಗತ್ತಿನ ಹಲವಾರು ರಾಷ್ಟ್ರಗಳ ಮೇಲೆ ತಮ್ಮದೇ ಆದಂಥ ಒಂದು ಪ್ರಭಾವವನ್ನು ಬೀರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದನ್ನು ನಾವು ಕಾಣ್ತೀವಿ. ಅಂಥ ಸಂದರ್ಭದಲ್ಲಿ ಆ ಎರಡು ರಾಷ್ಟ್ರಗಳ ನಡುವೆ ಬಹಳಷ್ಟು ಸಂಘರ್ಷಮಯವಾದಂಥ ವಾತಾವರಣವನ್ನು ವಾತಾವರಣ ಇದ್ದದನ್ನು ನಾವು ಗಮನಿಸ್ಬೋದು. ಯಾವಾಗ 1991 ದಶಕದಲ್ಲಿ ಸೋವಿಯತ್ ಯೂನಿಯನ್ ಅದು ಕೊಲ್ಯಾಪ್ಸ್ ಆಗ್ತದೋ, ಆವಾಗ ಆ ಎರಡೂ ರಾಷ್ಟ್ರಗಳ ನಡುವೆ ಸಂಘರ್ಷ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ದನ್ನು ನಾವಿಲ್ಲಿ ನೋಡ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಇದೇ ರೀತಿಯ ಒಂದು ಸಂಘರ್ಷ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಸಂದರ್ಭದಲ್ಲಿ ಉತ್ತಮವಾದಂತಹ ಒಂದು ಸಹಕಾರವನ್ನು ಕೂಡ ಆ ರಾಷ್ಟ್ರಗಳ ನಡುವೆ ಇದ್ದಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅದೇ ರೀತಿಯೊಳಗೆ ಅಟ್ ಪ್ರೆಸೆಂಟ್ ಇವತ್ತಿನ ಒಂದು ಉದಾಹರಣೆಯನ್ನು ನಾವು ನೋಡಿದಾಗ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಸಂಘರ್ಷ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರೋದನ್ನು ನಾವು ನೋಡಬಹುದು. ಕಾರಣ ಇಷ್ಟೇ, ಎರಡೂ ರಾಷ್ಟ್ರಗಳು ತಮ್ಮ ಹಿತಾಸಕ್ತಿಯನ್ನು, ತಮ್ಮ ಒಂದು ಇಚ್ಛೆಯನ್ನು, ತಮ್ಮ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಆ ಎರಡೂ ರಾಷ್ಟ್ರಗಳ ನಡುವೆ ಇಲ್ಲಿ ಸಂಘರ್ಷ ನಡೀತಾ ಇರೋದನ್ನು ನಾವು ಗಮನಿಸ್ಬೋದು. ಇದೇ ರೀತಿಯಾಗ ಭಾರತ ಪಾಕಿಸ್ತಾನ ಇರ್ಬೋದು, ಭಾರತ ಚೈನಾ ಇರ್ಬೋದು, ಅಥವಾ ರಷ್ಯಾ ಮತ್ತು ಚೈನಾ ಇರ್ಬೋದು, ಅಥವಾ ರಷ್ಯಾ ಮತ್ತು ಅಮೇರಿಕ ಇರ್ಬೋದು, ಅಥವಾ ಹೀಗೆ ಹಲವಾರು ರಾಷ್ಟ್ರಗಳ ನಡುವೆ, ಅಥವಾ ನಾರ್ತ್ ಕೊರಿಯಾ ವರ್ಸಸ್ ಸೌತ್ ಕೊರಿಯಾ ಇರ್ಬೋದು, ನಾರ್ತ್ ಕೊರಿಯಾ ವರ್ಸಸ್ ಜಪಾನ್ ಇರ್ಬೋದು, ಹೀಗೆ ಅಮೇರಿಕ ವರ್ಸಸ್ ಇರಾನ್ ಇರ್ಬೋದು, ಹೀಗೆ ಹಲವಾರು ರಾಷ್ಟ್ರಗಳ ನಡುವೆ ಸಂಘರ್ಷಮಯವಾದಂಥ ವಾತಾವರಣ ಕೂಡ ಇದೆ. ಅದೇ ರೀತಿಯಾಗ ಹಲವಾರು ರಾಷ್ಟ್ರಗಳ ಜೊತೆಗೆ ಉತ್ತಮವಾದಂಥ ಸಂಬಂಧವೂ ಕೂಡ ಇರೋದನ್ನು ನಾವು ಕಾಣ್ತೀವಿ. ಹೀಗಾಗಿ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಗಳು ಸ್ಥಿರತೆಯನ್ನು ಹೊಂದುವುದಿಲ್ಲ, ಅದು ಕಾಲ ಸಂದರ್ಭಕ್ಕನುಗುಣವಾಗಿ ಬದಲಾಗುವಂಥ ಒಂದು ಗುಣವನ್ನು ಹೊಂದಿರುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಈಗ ಅಟ್ ಪ್ರೆಸೆಂಟ್ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡೋದು ಯಾವುದು ಅಂತಂದ್ರೆ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ. ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಅಂಶಗಳ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅದರ ಒಂದು ಗಡಿಯನ್ನು ಅಥವಾ ಒಂದು ಬೌಂಡ್ರಿಯನ್ನು ಫಿಕ್ಸ್ ಮಾಡೋದು ಭಾಳ ಕಷ್ಟ. ಇಲ್ಲಿ ಪ್ರತಿಯೊಂದು ವಿಷಯಗಳು ತಮ್ಮದೇ ಆದಂತಹ ಒಂದು ವಿಷಯ ವ್ಯಾಪ್ತಿಯನ್ನು ಹೊಂದಿರ್ತವೆ. ಎಕನಾಮಿಕ್ಸ್ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಸೋಷಾಲಜಿ ಇರ್ಬೋದು. ಆದರೆ ಅದೇ ರೀತಿಯೊಳಗೆ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಕೂಡ ತನ್ನದೇ ಆದಂಥ ವ್ಯಾಪ್ತಿಯನ್ನು ಹೊಂದಿದೆ.
ಅದರ ವ್ಯಾಪ್ತಿಯನ್ನು ನಿರ್ಧರಿಸೋದು ಬಹಳ ಕಷ್ಟ ಅಂತಲೇ ಹೇಳ್ಬೋದು. ಕಾರಣ ಇಷ್ಟೇ, ಅಂತಾರಾಷ್ಟ್ರೀಯ ವ್ಯವಸ್ಥೆಯು ಸಾಕಷ್ಟು ಬದಲಾಗುವಂತಹ ಒಂದು ಗುಣವನ್ನು ಹೊಂದಿರ್ತದೆ. ಹೀಗಾಗಿ ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಇರುವುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಆದರೂ ಕೂಡ ನಾವು ಇಟ್ ಹ್ಯಾಸ್ ಬಿಕಮ್ ದಿ ಇಂಡಿಪೆಂಡೆಂಟ್ ಸಬ್ಜೆಕ್ಟ್. ಆದರೂ ಕೂಡ ಇದರ ಒಂದು ವ್ಯಾಪ್ತಿಯನ್ನು ಇಲ್ಲಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಹಲವಾರು ಅಂತಾರಾಷ್ಟ್ರೀಯ ತಜ್ಞರು ತಮ್ಮದೇ ಆದಂಥ ಒಂದು ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸೋದನ್ನು ನಾವು ಕಾಣ್ತೀವಿ. ಇಲ್ಲಿ ಹಲವಾರು ಯೂನಿವರ್ಸಿಟಿ ಎಕ್ಸ್ಪರ್ಟ್ಸು, ಅಕಾಡೆಮಿಕ್ ಆರ್ಗನೈಜೇಷನ್ಸ್ ಮತ್ತು ಇತರ ಹಲವಾರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಒಂದು ವಿಚಾರ ಹೇಳಬೇಕು ಅಂದ್ರೆ, ಇವತ್ತಿದ್ದಂತಹ ದಿನ ಕಳೆದಂತೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ಹಲವಾರು ವಿಷಯಗಳು ಇಲ್ಲಿ ಸೇರ್ಪಡೆಗೊಳ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನೋಡಿ ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ಸಂಬಂಧದ ಮೂಲವನ್ನು ನಾವು ಅರ್ಥಶಾಸ್ತ್ರದಲ್ಲಿ, ಇತಿಹಾಸದಲ್ಲಿ ನಾವು ಅದರ ಒಂದು ಮೂಲ ಬೇರನ್ನು ನಾವು ಕಾಣ್ಬೋದು. ಇವತ್ತಿಗೂ ಕೂಡ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅನ್ನುವಂಥ ವಿಷಯವನ್ನು ಐತಿಹಾಸಿಕ ದೃಷ್ಟಿಕೋನದಿಂದ ಅಧ್ಯಯನ ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಗ್ರೇಸನ್ ಕರ್ಕಿ ಅಂತ 1947ರಲ್ಲಿ ಗ್ರೇಸನ್ ಕರ್ಕಿಯವರು ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ಬರುವಂಥ ವಿಷಯಗಳು ಯಾವುವು ಅನ್ನೋದ್ರ ಬಗ್ಗೆ ಅವರು ಪಟ್ಟಿ ಮಾಡ್ತಾರೆ. ಅವರ ಪ್ರಕಾರ ಇಲ್ಲಿ ರಾಜ್ಯದ ಸ್ವರೂಪ ಮತ್ತು ಕಾರ್ಯನಡತೆ. ಮೊದಲನೇದಾಗಿ ರಾಜ್ಯ ವ್ಯವಸ್ಥೆಯ ಸ್ವರೂಪ ಮತ್ತು ಕಾರ್ಯನಡತೆ. ಎರಡನೇದು ರಾಜ್ಯದ ಬಲದ ಮೇಲೆ ಪರಿಣಾಮ ಬೀರುವಂಥ ಅಂಶಗಳು. ಮೂರನೇದಾಗಿ ವಿಶ್ವದ ಸಶಕ್ತ ರಾಷ್ಟ್ರಗಳು, ಅಂತಾರಾಷ್ಟ್ರೀಯ ಸ್ಥಾನಮಾನ ಮತ್ತು ವಿದೇಶಾಂಗ ನೀತಿ. ನಾಲ್ಕನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧದ ಆಧುನಿಕ ಮತ್ತು ಇತ್ತೀಚಿನ ಇತಿಹಾಸ. ಐದನೇದಾಗಿ ವಿಶ್ವಸಂಸ್ಥೆಯ ರಚನೆ. ಹೀಗೆ ಸುಮಾರು 5 ವಿಷಯಗಳು ಮುಖ್ಯವಾಗಿ ಏನಪ್ಪ ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ಬರ್ತದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಗ್ರೇಸನ್ ಕರ್ಕಿಯವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ 1948ರ ಒಂದು ಪ್ಯಾರಿಸ್ ಒಪ್ಪಂದದೊಳಗೆ ಅಥವಾ ಪ್ಯಾರಿಸ್ ಚರ್ಚಾಗೋಷ್ಠಿಯ ಪ್ರಕಾರ ಅಲ್ಲಿ 3 ಮುಖ್ಯವಾದಂಥ ವಿಷಯಗಳು ಬರ್ತವೆ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ರಾಜಕಾರಣ, ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಅಂತ ನಾವು ಕರಿತೀವಲ್ಲ ಅದು. ಎರಡನೇದಾಗಿ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು. ಮೂರನೇದಾಗಿ ಅಂತಾರಾಷ್ಟ್ರೀಯ ಕಾನೂನು, ಇಂಟರ್ನ್ಯಾಷನಲ್ ಲಾ ಅಂತ ನಾವು ಕರಿತೀವಲ್ಲ, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್, ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್. ಹೀಗೆ 3 ಪ್ರಮುಖವಾದಂಥ ಅಂಶಗಳು ಈ ಒಂದು ವಿಷಯದ ವ್ಯಾಪ್ತಿಯಲ್ಲಿ ಬರ್ತವೆ ಅನ್ನೋದು ವಿಚಾರವನ್ನು ಅಲ್ಲಿ ಪ್ಯಾರಿಸ್ಸಿನ ಒಂದು ಚರ್ಚಾಗೋಷ್ಠಿಯಲ್ಲಿ ಆದಂಥ ವಿಷಯವನ್ನು ನಾವು ನೋಡಬಹುದು. ಒಟ್ಟಾರೆಯಾಗಿ ನಾವು ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳು ಇರುವುದನ್ನು ನಾವು ಕಾಣ್ತೀವಿ. ಅವುಗಳನ್ನು ಒಂದೊಂದಾಗಿ ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸ್ಟೇಟ್ ಸಿಸ್ಟಮ್ ಅಂತ ಅಂದರೆ ರಾಜ್ಯ ವ್ಯವಸ್ಥೆಯನ್ನು ಕೂಡ ನಾವು ಇದರ ವ್ಯಾಪ್ತಿಯಲ್ಲಿ ಅಭ್ಯಾಸ ಮಾಡ್ತೀವಿ. ನಿಮ್ಗೆ ಗೊತ್ತಿರುವಂಥ ಅಂಶ, ಮನುಷ್ಯ ತನ್ನ ಆಸೆ-ಆಕಾಂಕ್ಷೆಗಳನ್ನು, ತನ್ನ ಒಂದು ಡಿಸೈರ್ಸನ್ನು ಫುಲ್ಫಿಲ್ ಮಾಡಿಕೊಳ್ಳಲಿಕ್ಕೆ ರಾಜ್ಯವನ್ನು ಕಟ್ಕೊಂಡ. ಇದು ನಮ್ಮ ಅರಿಸ್ಟಾಟಲ್ ಕೂಡ ಇದೇ ಹೇಳ್ತಾನೆ. ಯಾಕಂದರೆ ಮನುಷ್ಯ ಸಮಾಜ ಜೀವಿ, ಸಂಘ ಜೀವಿಯಾಗಿದ್ದಾನೆ. ಆತ ಇಲ್ಲಿ ತನ್ನ ಒಂದು ಡಿಸೈರ್ಸನ್ನು ಫುಲ್ಫಿಲ್ ಮಾಡಿಕೊಳ್ಳಲಿಕ್ಕೆ ರಾಜ್ಯ ಅನ್ನುವಂಥ ಸಂಘ ಸಂಸ್ಥೆಯನ್ನು ರಚನೆ ಮಾಡಿಕೊಂಡ ಅನ್ನುವಂಥ ಅಭಿಪ್ರಾಯನ ಆಗಲೇ ಆತ ವ್ಯಕ್ತಪಡಿಸಿದ್ದನ್ನು ನಾವು ಕಾಣ್ತೇವೆ. ಆ ಮೂಲಕ ರಾಜ್ಯವನ್ನು ಸ್ಥಾಪನೆ ಮಾಡಿ ತನ್ನ ಡಿಸೈರ್ಸನ್ನು ಫುಲ್ಫಿಲ್ ಮಾಡ್ಕೊಂಡಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ನಂತರ ಆತ ಏನು ಮಾಡ್ತಾನಪ್ಪ ಅಂದ್ರೆ ಇತರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಒಂದು ಸಂದರ್ಭದೊಳಗೆ ಆತ ತನ್ನ ಡಿಸೈರ್ಸನ್ನು ಫುಲ್ಫಿಲ್ ಮಾಡಿಕೊಳ್ಳುವ ಸಲುವಾಗಿ ಕೆಲವು ಸಂದರ್ಭದಲ್ಲಿ ಒಪ್ಪಂದವನ್ನು ಮಾಡಿಕೊಳ್ಬೋದು. ಕೆಲವು ಸಂದರ್ಭದಲ್ಲಿ ಒಪ್ಪಂದ ಆಗದೇ ಇದ್ದಂಥ ಸಂದರ್ಭದಲ್ಲಿ ಆ ರಾಷ್ಟ್ರಗಳ ನಡುವೆ ಸಂಘರ್ಷದ ಒಂದು ವಾತಾವರಣವು ಕೂಡ ಉಂಟಾಗುವುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನೋಡಿ, ಸದ್ದಾಮ್ ಹುಸೇನ್ ತನ್ನ ಒಂದು ಡಿಸೈರ್ಸನ್ನು ತನ್ನ ಒಂದು ಆಸೆ-ಆಕಾಂಕ್ಷೆನ ಈಡೇರಿಸಿಕೊಳ್ಳುವ ಸಲುವಾಗಿ, ಅಥವಾ ಆಯಿಲ್ ಸಂಪತ್ತು ಅಂತ ನಾವು ಕರಿತೀವಲ್ಲ, ತೈಲ ಸಂಪತ್ತಿನ ಮೇಲೆ ಒಂದು ಪ್ರಭುತ್ವವನ್ನು ಸಾಧಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಆತ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾನೆ.
ಇರಾನ್ ಕಾರಣ ಆ ಒಂದು ಉದ್ದೇಶದಿಂದಲೇ ಈ ಸದ್ದಾಮ್ ಹುಸೇನ್ ಮತ್ತು ಇರಾನ್ ನಡುವೆ ಸುಮಾರು ವರ್ಷಗಳ ಕಾಲ ಅಲ್ಲಿ ಯುದ್ಧ ಸಂಭವಿಸಿದ್ದನ್ನು ನಾವು ಕಾಣ್ತೀವಿ. ಅದೇ ಸಂದರ್ಭದೊಳಗೆ ಅಮೇರಿಕ ಆ ಒಂದು ಆಯಿಲ್ ಸಾಮ್ರಾಜ್ಯದ ಮೇಲೆ ಹೆಚ್ಚಿನ ಒಂದು ಪ್ರಭುತ್ವವನ್ನು ಸಾಧಿಸಬೇಕು ಅನ್ನೋ ಕಾರಣಕ್ಕಾಗಿ ಆತ ಸದ್ದಾಮ್ ಹುಸೇನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸುಮಾರು ವರ್ಷಗಳ ಕಾಲ ಅಲ್ಲಿ ಅಮೇರಿಕ ನೇತೃತ್ವದ ನ್ಯಾಟೋ ಪಡೆ ಇರಾಕನ್ನ ಮೇಲೆ ದಾಳಿ ಮಾಡ್ತದೆ. ಅಂತಿಮವಾಗಿ ಸದ್ದಾಮ್ ಹುಸೇನನ್ನು ಗಲ್ಲಿಗೇರಿಸಿದ್ದನ್ನು ನಾವು ಕಾಣ್ತೀವಿ. ಇದಕ್ಕೆ ಕಾರಣ ಇಷ್ಟೇ, ಆ ಒಂದು ಪ್ರದೇಶದ ಮೇಲೆ ಹೆಚ್ಚಿನ ಒಂದು ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ಒಂದು ದುರಾಸೆಯನ್ನು ಅಮೇರಿಕ ಕೂಡ ಹೊಂದಿದ್ದು ನಿಮಗೆಲ್ಲ ಗೊತ್ತಿರುವಂಥ ಅಂಶ. ಅಂದರೆ ಇದರ ಅರ್ಥ ಇಷ್ಟೇ, ಡಿಸೈರ್ಸು ಫುಲ್ಫಿಲ್ ಆಯಿತು, ಓಕೆ. ಫುಲ್ಫಿಲ್ ಆಗಲಿಲ್ಲಪ್ಪ ಅಂದ್ರೆ ಇಲ್ಲಿ ರಾಷ್ಟ್ರಗಳು ಏನು ಮಾಡ್ತಪ್ಪ ಅಂದ್ರೆ ಸಂಘರ್ಷದ ಒಂದು ಹಾದಿಯನ್ನು ಹಿಡಿಯುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ಬೋದು. ಇದಷ್ಟೇ ಅಲ್ಲ, ಅವುಗಳ ಸ್ವರೂಪ, ಬಲ ಇವೆಲ್ಲವನ್ನು ಕೂಡ ಅಧ್ಯಯನ ಮಾಡ್ತೀವಿ. ಮಿಲ್ಟ್ರಿ, ರೀಸೆಲ್, ಎಕನಾಮಿಕ್, ಕಲ್ಚರಲ್ ಇತ್ಯಾದಿ ಎಲ್ಲವನ್ನು, ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇತರ ಎಲ್ಲ ಅಂಶವನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ಅಭ್ಯಾಸ ಮಾಡ್ತೀವಿ ಅನ್ನೋದು ವಿಚಾರವನ್ನು ನಾವು ವ್ಯಕ್ತಪಡಿಸ್ಬೋದು. ಇನ್ನು ಎರಡನೇದಾಗಿ ಏನು ಬರ್ತದಪ್ಪ ಅಂತಂದ್ರೆ ಕಾನ್ಫ್ಲಿಕ್ಟ್ ಆ್ಯಂಡ್ ಕೋಆಪರೇಷನ್. ನೋಡು, ಅಂತಾರಾಷ್ಟ್ರೀಯ ಸಂಬಂಧ ಅಂತಂದರೆ ಸಾಮಾನ್ಯವಾಗಿ ಬರೀ ಸಹಕಾರ ಇರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ರಾಷ್ಟ್ರಗಳ ನಡುವೆ ಬಹಳಷ್ಟು ಸಂಘರ್ಷಗಳು ಉಂಟಾಗ್ತಾ ಇರೋದನ್ನು ನಾವು ಕಾಣ್ತೀವಿ. ಕಾರಣ ಇಷ್ಟೇ, ಅಲ್ಲಿ ಡಿಸೈರ್ಸ್ ಫುಲ್ಫಿಲ್ ಆಗಲಿಲ್ಲ ಅಂತಂದ್ರೆ ಅವಾಗ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ದಾಳಿ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಈ ಒಂದು ಸಂದರ್ಭದೊಳಗೆ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಇವೆಲ್ಲವೂ ಕೂಡ ಸಾಕಷ್ಟು ಪ್ರಭಾವ ಬೀರ್ತವೆ. ಮುಖ್ಯವಾಗಿ ಕೆಲವು ಸಂದರ್ಭದಲ್ಲಿ ರಾಷ್ಟ್ರಗಳ ನಡುವೆ ಸಂಘರ್ಷಗಳು ಕೂಡ ಉಂಟಾಗ್ತವೆ. ಕೆಲವು ಸಂದರ್ಭದಲ್ಲಿ ಇಲ್ಲಿ ಸಹಕಾರವು ಕೂಡ ರಾಷ್ಟ್ರಗಳ ನಡುವೆ ಇದ್ದಿದ್ದನ್ನು ನಾವು ಕಾಣ್ತೀವಿ. ಪ್ರಪಂಚದ ಇತಿಹಾಸವನ್ನು ನಾವು ನೋಡಿದಾಗ ಸಾಮಾನ್ಯವಾಗಿ ಸಹಕಾರವೂ ಕೂಡ ಇದೆ, ಅಷ್ಟೇ ಮುಖ್ಯವಾಗಿ ರಾಷ್ಟ್ರಗಳ ನಡುವೆ ಸಂಘರ್ಷವು ಕೂಡ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಉದಾಹರಣೆ ಹೇಳಬೇಕು ಅಂದರೆ, ಈಗ ಸದ್ಯ ಇಸ್ರೇಲ್ ಮತ್ತು ಗಾಜಾ ಪಟ್ಟಿ ಅಥವಾ ಈ ಪ್ಯಾಲೆಸ್ಟೈನ್ ಅಂತ ಹೇಳ್ಬೋದು. ಸದ್ಯ ಅಟ್ ಪ್ರೆಸೆಂಟ್ ಇವತ್ತಿನ ಉದಾಹರಣೆ ಕೊಡಬೇಕು ಅಂತಂದ್ರೆ, ಭಾರತ ಪಾಕಿಸ್ತಾನ ನಡುವೆ ಬಹಳಷ್ಟು ವರ್ಷಗಳ ಕಾಲ ಸಂಘರ್ಷ ಇತ್ತು. ಭಾರತ ಚೈನಾದ ನಡುವೆ ಸಾಕಷ್ಟು ಸಂಘರ್ಷ ಇತ್ತು. ಸೌತ್ ಕೊರಿಯಾ ವರ್ಸಸ್ ನಾರ್ತ್ ಕೊರಿಯಾದ ನಡುವೆ ಇವತ್ತಿಗೂ ಕೂಡ ಇದೆ. ನಾರ್ತ್ ಕೊರಿಯಾ ವರ್ಸಸ್ ಜಪಾನ್ ನಡುವೆ ಸಂಘರ್ಷ ಇದೆ. ಜಪಾನ್ ವರ್ಸಸ್ ಚೈನಾ ನಡುವೆ ಭಾಳ ವರ್ಷದಿಂದಲೂ ಕೂಡ ಬಹಳಷ್ಟು ಸಂಘರ್ಷಮಯವಾದಂತಹ ಒಂದು ವಾತಾವರಣ ಇರುವುದನ್ನು ನಾವು ಕಾಣ್ತೀವಿ. ಕ್ಯೂಬಾ ವರ್ಸಸ್ USA, ಅಮೇರಿಕಾ ವರ್ಸಸ್ ರಷ್ಯಾ, ಹೀಗೆ ಬಹಳಷ್ಟು ರಾಷ್ಟ್ರಗಳ ನಡುವೆ ಸಂಘರ್ಷ ಇದ್ದಿದ್ದನ್ನು ನಾವು ಗಮನಿಸಬಹುದು. ಅಷ್ಟೇ ಅಲ್ಲ, ಸಹಕಾರವೂ ಕೂಡ ಇರೋದನ್ನು ಕಾಣ್ತೀವಿ. ಭಾರತ ಅಮೇರಿಕ ನಡುವೆ ಉತ್ತಮವಾದಂಥ ಸಂಬಂಧ ಇದೆ. ಭಾರತ ಮತ್ತು ರಷ್ಯಾದ ನಡುವೆ ಉತ್ತಮವಾದಂಥ ಸಂಬಂಧ ಇದೆ. ಭಾರತ ಜಪಾನ್ ನಡುವೆ ಉತ್ತಮವಾದಂಥ ಸಂಬಂಧ ಇದೆ. ಭಾರತ ಮತ್ತು ಇತರ ಹಲವಾರು ರಾಷ್ಟ್ರಗಳ ಜೊತೆಗೆ ಸೌಹಾರ್ದವಾದಂಥ ಸಂಬಂಧಗಳು ಕೂಡ ಇರೋದನ್ನು ಕಾಣ್ತೀವಿ. ಎಷ್ಟೋ ಸಂದರ್ಭದಲ್ಲಿ ರಾಷ್ಟ್ರಗಳು ತಮ್ಮ ಡಿಸೈರ್ಸನ್ನು ಫುಲ್ಫಿಲ್ ಮಾಡಿಕೊಳ್ಳಿಕ್ಕೆ ಸಂಘಟನೆಗಳನ್ನು, ಬ್ರಿಕ್ಸ್ ಅನ್ನುವಂಥ ಸಂಘಟನೆಯನ್ನು, ಏಷ್ಯನ್ ಅನ್ನುವಂಥ ಸಂಘಟನೆಯನ್ನು, ಬಹಳಷ್ಟು ಸಂಘಟನೆಗಳನ್ನು ಸ್ಥಾಪನೆ ಮಾಡಿಕೊಳ್ಳೋದ್ರ ಮುಖಾಂತರ ಅಲ್ಲಿ ರಾಷ್ಟ್ರಗಳು ತಮ್ಮ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಅಲ್ಲಿ ಪ್ರಯತ್ನವನ್ನು ಪಟ್ಟಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಒಟ್ಟಾರೆಯಾಗಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯೊಳಗೆ ಸಂಘರ್ಷವನ್ನು ಕೂಡ ಅಭ್ಯಾಸ ಮಾಡ್ತೀವಿ. ಅದೇ ರೀತಿಯೊಳಗೆ ರಾಷ್ಟ್ರಗಳ ನಡುವೆ ಇದ್ದಂತಹ ಒಂದು ಉತ್ತಮವಾದಂಥ ಸಹಕಾರಯುತವಾದಂತಹ ಒಂದು ಅಂಶವನ್ನು ಕೂಡ ನಾವು ಅಧ್ಯಯನ ಮಾಡ್ತೀವಿ ಅನ್ನೋ ವಿಚಾರವನ್ನು ನಾವು ವ್ಯಕ್ತಪಡಿಸ್ಬೋದು. ಇನ್ನು ಮೂರನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ಬರುವಂಥ ವಿಷಯ ಯಾವುದು ಅಂತಂದ್ರೆ, ಅದು ಜನರಲ್ ಆ್ಯಂಡ್ ಡಿಪ್ಲೊಮೆಟಿಕ್ ಹಿಸ್ಟ್ರಿ ಅಂತ. ಯಾವುದು? ಜನರಲ್ ಆ್ಯಂಡ್ ಡಿಪ್ಲೊಮೆಟಿಕ್ ಹಿಸ್ಟ್ರಿ, ಸಾಮಾನ್ಯ ಮತ್ತು ರಾಯಭಾರತದ ಇತಿಹಾಸ. ನೋಡಿ, ಅಂತಾರಾಷ್ಟ್ರೀಯ ಸಂಬಂಧದ ಒಂದು ಅಧ್ಯಯನ ಮುಖ್ಯವಾಗಿ ಏನಪ್ಪ ಅಂತಂದ್ರೆ, ನಿಮ್ಗೆ ಗೊತ್ತಿರುವಂಥ ಅಂಶ, ಇಟ್ ವಾಸ್ ಪಾರ್ಟ್ ಆಫ್ ಹಿಸ್ಟ್ರಿ. ನಾವು ಇದನ್ನು ಇತಿಹಾಸದ ಒಂದು ಭಾಗವಾಗಿ ಅಧ್ಯಯನ ಮಾಡ್ತಾಯಿದ್ವಿ. ಬಟ್ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಸಂಬಂಧ ಅಂದರೆ ಕೇವಲ ರಾಯಭಾರಿಗಳ ಅಧ್ಯಯನ ಅನ್ನುವಂಥ ಒಂದು ರೀತಿಯೊಳಗೆ ಅದು ಕರೆಯಲ್ಪಡ್ತಾ ಇರೋದನ್ನು ನಾವು ಕಾಣ್ತೇವೆ. ಆದರೆ ಅದರ ಒಂದು ಪರ್ಸೆಪ್ಷನ್ ಅಂತ ನಾವು ಕರಿತೇವೆ, ಪರಿಕಲ್ಪನೆ ಬದಲಾಗಿದೆ. ಕಾರಣ ಇಷ್ಟೇ, ಇವತ್ತಿನ ದಿವಸ ತಾಂತ್ರಿಕ ಜ್ಞಾನ, ತಂತ್ರಜ್ಞಾನ,
ರಾಯಭಾರಿಗಳಿಲ್ಲದೆ ನಾವು ಅಂತಾರಾಷ್ಟ್ರೀಯ ಸಂಬಂಧವನ್ನು ನಿರ್ವಹಣೆ ಮಾಡ್ಬೋದು. ಅಷ್ಟರ ಮಟ್ಟಿಗೆ ಇವತ್ತಿನ ದಿವಸ ತಂತ್ರಜ್ಞಾನ ರಾಷ್ಟ್ರಗಳನ್ನು ಬಹಳಷ್ಟು ಸಮೀಪ ಇಲ್ಲಿ ತಂದಿರುವುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಆದರೂ ಕೂಡ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಇತಿಹಾಸದ ಮಹತ್ವವನ್ನು ನಾವು ಅಲ್ಲಗಳೆಯಲಿಕ್ಕೆ ಬರೋದಿಲ್ಲ. ಭಾರತ ಪಾಕಿಸ್ತಾನದ ಇತಿಹಾಸ ಇರ್ಬೋದು ಅಥವಾ ಅಮೇರಿಕಾ ಭಾರತದ ಇತಿಹಾಸ ಇರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ನಾವು ಅಧ್ಯಯನ ಮಾಡುವಂತಹ ಒಂದು ಅವಶ್ಯಕತೆ ಇರುವುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಓಕೆ, ಇದು ಕೂಡ ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಪ್ರಮುಖ ಅಂಶ ಅಂತ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ಬರುವಂಥ ವಿಷಯ ವಸ್ತು ಯಾವುದು ಅಂತಂದ್ರೆ ಅದು ಪವರ್. ನಾಲ್ಕನೆಯ ಒಂದು ಅಂಶ ಯಾವುದು ಅಂತಂದ್ರೆ ಪವರ್ ಅಥವಾ ಬಲ ಅಂತ ನಾವು ಕರಿತೇವೆ. ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಶಕ್ತಿ ಅಥವಾ ಬಲ ಅಂತ ನಾವು ಕರಿತೀವಲ್ಲ, ಬಹಳ ಮಹತ್ವಪೂರ್ಣವಾದಂಥ ಪಾತ್ರವನ್ನು ವಹಿಸ್ತದೆ. ಯಾಕಂದ್ರೆ ಆಫ್ಟರ್ ದಿ ಎಂಡ್ ಆಫ್ ದಿ ಸೆಕೆಂಡ್ ವರ್ಲ್ಡ್ ವಾರ್, ಎರಡನೇ ಮಹಾಯುದ್ಧದ ನಂತರ ಬಲ ಮುಖ್ಯವಾಗಿ ಅದು ಅಂತಾರಾಷ್ಟ್ರೀಯ ಸಂಬಂಧದ ಒಂದು ಪ್ರಮುಖ ಕೇಂದ್ರ ಬಿಂದು ಆಗಿತ್ತು ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅದಕ್ಕಾಗಿ ಮಾರ್ಗಂತೋ ಅನ್ನುವಂಥ ಒಬ್ಬ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ ಏನು ಹೇಳ್ತಾನೆ ನೋಡ್ರಿ, ದ ಪೊಲಿಟಿಕ್ಸ್ ಅಮಂಗ್ ದಿ ನೇಷನ್ ಅನ್ನುವಂಥ ಗ್ರಂಥದಲ್ಲಿ, ದ ಪೊಲಿಟಿಕ್ಸ್ ಅಮಂಗ್ ದಿ ನೇಷನ್ಸ್ ಅನ್ನುವಂಥ ಗ್ರಂಥದೊಳಗೆ ಆತ ಹೇಳ್ತಾನೆ, ರಾಷ್ಟ್ರಗಳ ಬಲಾಬಲಗಳ ಅಧ್ಯಯನವೇ ಅಂತಾರಾಷ್ಟ್ರೀಯ ಸಂಬಂಧ. ರಾಷ್ಟ್ರಗಳ ಬಲಾಬಲಗಳ ಅಧ್ಯಯನವೇ ಅಂತಾರಾಷ್ಟ್ರೀಯ ಸಂಬಂಧ ಅನ್ನುವಂಥ ರೀತಿಯೊಳಗೆ ಇಲ್ಲಿ ಹ್ಯಾನ್ಸ್ ಜೆ ಮಾರ್ಕಿಂತೋ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ಕಾಣ್ತೀವಿ. ಆತ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧ ಅಂದರೆ ಮುಖ್ಯವಾಗಿ ಅಧ್ಯಯನ ಅಂದರೆ ಏನು ಅಂತಂದ್ರೆ ಕೇವಲ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಯಾವ ರಾಷ್ಟ್ರಗಳು ಬಲಯುತವಾಗಿರ್ತವೋ ಅವುಗಳ ಅಧ್ಯಯನವನ್ನು ಮಾಡೋದು ಅಂತಾರಾಷ್ಟ್ರೀಯ ಸಂಬಂಧ ಅನ್ನುವಂಥ ವಿಚಾರವನ್ನು ಆತ ವ್ಯಕ್ತಪಡಿಸ್ತಾ ಅದನ್ನು ನಾವು ಕಾಣ್ತೇವೆ. ಹೀಗಾಗಿ ರಾಷ್ಟ್ರಗಳ ನಡುವಿನ ಬಲ ಪ್ರಾಯೋಗಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಮಹತ್ವವನ್ನು ಪಡೆದಿರುವುದನ್ನು ನಾವು ಕಾಣ್ತೀವಿ. ಯಾಕಂದ್ರೆ ನೋಡಿ, ಒಂದು ಅಂಶವನ್ನು ನಾವು ಗಮನಿಸಬೇಕಾಗ್ತದೆ. ಯಾವ ರಾಷ್ಟ್ರ ಆರ್ಥಿಕ ದೃಷ್ಟಿಕೋನದಿಂದ ಅಥವಾ ಮಿಲಿಟರಿ ದೃಷ್ಟಿಕೋನದಿಂದ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತದೋ ಆ ರಾಷ್ಟ್ರವು ಕೂಡ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ಬಹಳಷ್ಟು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ತದೆ. ನೋಡಿರಿ, ಇವತ್ತಿನ ದಿವಸ ಅಮೇರಿಕಾ ಒಂದು ಅಂಶ ಹೇಳಬೇಕಪ್ಪ ಅಂದ್ರೆ ಜಗತ್ತಿನ ಒಟ್ಟು ಆದಾಯದೊಳಗೆ 25% ಅಮೇರಿಕದ್ದು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಆರ್ಥಿಕವಾಗಿ ಪವರ್ಫುಲ್ ಆಗಿದೆ. ಮಿಲಿಟ್ರಿ ದೃಷ್ಟಿಕೋನ ಕೂಡ ಭಾಳಷ್ಟು ಪವರ್ಫುಲ್ ಆದಂತಹ ಒಂದು ರಾಷ್ಟ್ರ ಆಗಿದೆ. ಅದೇ ರೀತಿಯೊಳಗೆ ರಷ್ಯಾ ಇರ್ಬೋದು, ಇವತ್ತಿನ ಚೈನಾ ಕೂಡ ಎಕನಾಮಿಕ್ಲಿ ಮಿಲಿಟ್ರಿಯಲ್ಲಿ ಭಾಳಷ್ಟು ಸ್ಟ್ರಾಂಗ್ ಆದಂತಹ ಒಂದು ದೇಶ ಆಗಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಯಾವ ರಾಷ್ಟ್ರಗಳು ಸ್ಟ್ರಾಂಗ್ ಆದಂತಹ ಒಂದು ಬೇಸನ್ನು ಹೊಂದಿರ್ತವೋ ಅವು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಅಥವಾ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಅವುಗಳ ವಿದೇಶಾಂಗ ನೀತಿಯು ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತದೆ. ಆ ವಿದೇಶಾಂಗ ನೀತಿಯನ್ನು ಇಟ್ಕೊಂಡು ಅವರು ತಮ್ಮ ಆ ಒಂದು ನೀತಿಯನ್ನು ರೂಪಿಸಲಿಕ್ಕೆ ಅದು ಸಾಧ್ಯ ಆಗ್ತಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇಲ್ಲಿ ಕೇವಲ ಬಲ ಅಂತಂದ್ರೆ ಮುಖ್ಯವಾಗಿ ಬರೀ ಶಕ್ತಿ ಅಂತಲ್ಲ, ಬದಲಾಗಿ ಒಂದು ರಾಷ್ಟ್ರ ಶಕ್ತಿಯುತವಾಗಿರಬೇಕಪ್ಪ ಅಂದ್ರೆ ಅದಕ್ಕೆ ಹಲವಾರು ಅಂಶಗಳು ಇರಬೇಕಾಗ್ತದೆ. ಅಲ್ಲಿ ಉತ್ತಮವಾದಂತಹ ನಾಯಕತ್ವ ಇರಬೇಕಾಗ್ತದೆ, ಅಲ್ಲಿ ಉತ್ತಮವಾದಂಥ ಪೊಲಿಟಿಕಲ್ ಸಿಸ್ಟಮ್ ಇರಬೇಕಾಗ್ತದೆ, ಅಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದ ನ್ಯಾಚುರಲ್ ರಿಸೋರ್ಸಸ್ ಇರಬೇಕಾಗ್ತದೆ. ಬರೀ ನ್ಯಾಚುರಲ್ ರಿಸೋರ್ಸಸ್ ಇದ್ದರೆ ಅಷ್ಟೇ ಸಾಲೋದಿಲ್ಲ, ಅದನ್ನು ಸರಿಯಾದ ರೀತಿಯೊಳಗೆ ಬಳಕೆ ಮಾಡಿಕೊಳ್ಳುವಂಥ ಜ್ಞಾನ ಇರಬೇಕಾಗ್ತದೆ ಅಥವಾ ಉತ್ತಮವಾದಂಥ ಒಂದು ತಾಂತ್ರಿಕತೆ ಇರಬೇಕಾಗ್ತದೆ. ಓಕೆ, ಇವೆಲ್ಲ ಇತ್ಯಾದಿ ಹಲವಾರು ಅಂಶಗಳು ಇದ್ದಾಗ ಮಾತ್ರ ಆ ರಾಷ್ಟ್ರ ಏನಾಗ್ತದಪ್ಪ ಅಂದರೆ ಶಕ್ತಿಯುತವಾದಂಥ ರಾಷ್ಟ್ರ ಆಗ್ತದೆ. ಅಮೇರಿಕಾ, ಇಂಗ್ಲೆಂಡು, ಫ್ರಾನ್ಸ್, ಜರ್ಮನಿ, ಜಪಾನ್ ಇರ್ಬೋದು, ಸಣ್ಣ ರಾಷ್ಟ್ರ ಇಸ್ರೇಲ್ ಇರ್ಬೋದು, ಇವೆಲ್ಲವೂ ಕೂಡ ಬಹಳಷ್ಟು ಸ್ಟ್ರಾಂಗ್ ಆದಂಥ ಒಂದು ಬೇಸನ್ನು ಹೊಂದಿರುವ ಕಾರಣಕ್ಕಾಗಿ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ಅವು ವಹಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಓಕೆ, ಹೀಗಾಗಿ ಬಲ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಒಂದು ಕನ್ಸೆಪ್ಟ್ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ. ಇನ್ನು ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಇಂಟರ್ನ್ಯಾಷನಲ್ ಲಾ ಅಂತ. ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಇದು ನಿಮ್ಗೆ ಗೊತ್ತಿರುವಂಥ ಅಂಶ. ಇವತ್ತಿನ ದಿವಸ ನೆದರ್ಲ್ಯಾಂಡಿನ ಹೇಗ್ನೊಳಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಪ್ರಧಾನ ಕಚೇರಿಯನ್ನು ಹೊಂದಿರೋದನ್ನು ನಾವು ಕಾಣ್ತೀವಿ. ಈ ಒಂದು ವಿಷಯ ಕೂಡ ಇಂಟರ್ನ್ಯಾಷನಲ್ ಲಾ ಕೂಡ
ಇದರ ವ್ಯಾಪ್ತಿಯಲ್ಲಿ ಬರ್ತಾ ಇರೋದನ್ನ ಕಾಣ್ತೀವಿ. ಯಾಕಂದ್ರೆ ಇದು ಮುಖ್ಯವಾಗಿ ಆ ರಾಷ್ಟ್ರಗಳ ಒಂದು ವರ್ತನೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ನೀತಿ ನಿಯಮಗಳ ಸಂಗಮ ಅಂತಲೇ ಹೇಳ್ಬೋದು. ಅಂತಾರಾಷ್ಟ್ರೀಯ ಕಾನೂನು ನೀತಿ ನಿಯಮಗಳ ಸಂಘ ಅಂತ ಹೇಳ್ಬೋದು. ಇವುಗಳು ಏನಾದರೂ ಇದು ಮುಖ್ಯವಾಗಿ ಏನಪ್ಪ ಅಂದರೆ ರಾಷ್ಟ್ರಗಳ ನಡುವೆ ಏನಾದರೂ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ಅಥವಾ ಬಿಕ್ಕಟ್ಟಿದ್ದಂಥ ಸಂದರ್ಭದಲ್ಲಿ ಆಗ ಈ ಅಂತಾರಾಷ್ಟ್ರೀಯ ಒಂದು ನ್ಯಾಯಾಲಯ ಅದು ತನ್ನದೇ ಆದಂಥ ಒಂದು ಕಾರ್ಯವನ್ನು ನಿರ್ವಹಿಸೋದ್ರ ಮೂಲಕ ರಾಷ್ಟ್ರಗಳ ನಡುವೆ ಇರುವಂಥ ಒಂದು ಸಂಘರ್ಷವನ್ನು ಹೋಗಲಾಡಿಸಿ ಸೌಹಾರ್ದಯುತವಾದಂಥ ಸಂಬಂಧವನ್ನು ಇಲ್ಲಿ ಉಂಟು ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಕಾನೂನು ಪ್ರಮುಖವಾದಂಥ ಪಾತ್ರನ ವಹಿಸ್ತದೆ. ಆದರೆ ಈ ಒಂದು ಅಂಶ ಹೇಳಬೇಕಪ್ಪ ಅಂದ್ರೆ ಇಲ್ಲಿ ಎರಡೂ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಬದ್ಧರಾಗಿದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಅವನ್ನು ತಿರಸ್ಕಾರ ಮಾಡಿದೆ ಅಂದ್ರೆ ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗುವುದಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಪ್ತಿಯಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳು, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್, ಇದು ಕೂಡ ಇದರ ವ್ಯಾಪ್ತಿಯಲ್ಲಿ ಬರ್ತದೆ. ಮುಖ್ಯವಾಗಿ ನಿಮ್ಗೆ ಗೊತ್ತಿರುವಂಥ ಅಂಶ 1945ರಲ್ಲಿ ವಿಶ್ವಸಂಸ್ಥೆಯನ್ನು ರಚನೆ ಮಾಡಲಾಗ್ತದೆ. ಉದ್ದೇಶ ಇಷ್ಟೇ, ಜಾಗತಿಕ ಶಾಂತಿ ಸ್ಥಾಪನೆಯನ್ನು ಮಾಡುವ ಮೂಲಕ ರಾಷ್ಟ್ರಗಳ ನಡುವೆ ಇದ್ದಂಥ ಸಮಸ್ಯೆಗಳನ್ನು ಹೋಗಲಾಡಿಸಿ ಸೌಹಾರ್ದಯುತವಾದಂಥ ಸಂಬಂಧವನ್ನು ಉಂಟು ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಬಲಿಷ್ಠವಾದಂಥ UN ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ನ ಸ್ಥಾಪನೆ ಮಾಡಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅಷ್ಟೇ ಅಲ್ಲ, ಇವುಗಳ ಜೊತೆಗೆ ಹಲವಾರು ರಾಷ್ಟ್ರಗಳು ಸೇರಿಕೊಂಡು ಪ್ರಾದೇಶಿಕ ಸಂಘಟನೆಗಳನ್ನು ಮಾಡಿಕೊಳ್ತವೆ. ಅವುಗಳಲ್ಲಿ ಸಾರ್ಕ್ ಇರ್ಬೋದು, ಏಷ್ಯಾನ್ ಇರ್ಬೋದು, ನ್ಯಾಟೋ ಇರ್ಬೋದು, OAS, ಯುರೋಪಿಯನ್ ಯೂನಿಯನ್, ಇವೆಲ್ಲವೂ ಕೂಡ ಇವತ್ತಿನ ಬ್ರಿಕ್ಸ್ ಇರ್ಬೋದು, ಭಾಳಷ್ಟು ಅತ್ಯಂತ ಪ್ರಮುಖವಾದಂತಹ ಸಂಘಟನೆಗಳು ಆಗಿರೋದನ್ನು ನಾವು ಕಾಣ್ತೀವಿ. ಇವುಗಳ ಸ್ವರೂಪ, ಅವುಗಳ ಕಾರ್ಯಚಟುವಟಿಕೆಗಳನ್ನು ಅಧ್ಯಯನ ಮಾಡುವಂತಹ ಒಂದು ಅವಕಾಶ ಈ ಒಂದು ಅಧ್ಯಯನದಿಂದ ನಮಗೆ ಸಿಗ್ತದೆ. ಒಂದು ಅಂಶ ಹೇಳಬೇಕಪ್ಪ ಅಂದರೆ ಇವೆಲ್ಲ ಸಂಘಟನೆಗಳು ಅಂತಾರಾಷ್ಟ್ರೀಯ ರಾಜಕೀಯ ವ್ಯವಸ್ಥೆಯ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಅವುಗಳು ಹೊಂದಿರುವುದನ್ನು ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ಈ ಸಂಘಟನೆಗಳನ್ನು ಸ್ಥಾಪನೆ ಮಾಡುವಂಥ ಉದ್ದೇಶ ಅಷ್ಟೇ, ಸದಸ್ಯ ರಾಷ್ಟ್ರಗಳ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಿಕೊಳ್ಳೋದು ಅಂತ. ಸದಸ್ಯ ರಾಷ್ಟ್ರಗಳ ಒಂದು ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವಂಥ ಉದ್ದೇಶದಿಂದ ಇಂಥ ಹಲವಾರು ಪ್ರಾದೇಶಿಕ ಸಂಘಟನೆಗಳನ್ನು ಇವತ್ತಿನ ದಿವಸ ರಾಷ್ಟ್ರಗಳು ಸ್ಥಾಪನೆ ಮಾಡಿಕೊಂಡಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅಲ್ಲದೆ ರಾಜಕೀಯ ಇರ್ಬೋದು, ಆರ್ಥಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಇತ್ಯಾದಿ ಹಲವಾರು ಉದ್ದೇಶವನ್ನು ಇಟ್ಕೊಂಡು ಈ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಂಡಿರೋದನ್ನು ನಾವು ಗಮನಿಸಬೇಕಾಗ್ತದೆ. ಇವೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ಬರ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಇನ್ನೊಂದು ಬಹಳ ಪ್ರಮುಖವಾದಂಥ ವಿಷಯ ಇದರ ವ್ಯಾಪ್ತಿಯಲ್ಲಿ ಬರುವಂಥದ್ದು, ಅದು ಯಾವುದು ಅಂತಂದರೆ ನ್ಯಾಷನಲ್ ಇಂಟ್ರೆಸ್ಟ್ ಅಂತ. ಅಂದ್ರೆ ರಾಷ್ಟ್ರೀಯ ಹಿತಾಸಕ್ತಿ. ಇಲ್ಲಿ ರಾಷ್ಟ್ರೀಯ ಹಿತಾಸಕ್ತಿ ಪ್ರತಿಯೊಂದು ದೇಶದ ಒಂದು ಪ್ರಮುಖವಾದಂಥ ಅಂಶ ಅಂತ ಹೇಳ್ಬೋದು. ಯಾಕಂದರೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ರಾಷ್ಟ್ರಗಳು ಕೂಡ ತಮ್ಮದೇ ಆದಂಥ ಒಂದು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಹೊಂದಿರ್ತವೆ. ಆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡೇ ಅವು ಏನು ಮಾಡ್ತವಪ್ಪ ಅಂದ್ರೆ ತಮ್ಮ ವಿದೇಶಾಂಗ ನೀತಿಯನ್ನು ರೂಪಿಸಿರುವುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಉದಾಹರಣೆಗೆ ಭಾರತದ ರಾಷ್ಟ್ರೀಯ ಹಿತಾಸಕ್ತಿ ಏನು? ಭಾರತದ ರಾಷ್ಟ್ರೀಯ ಹಿತಾಸಕ್ತಿ ಮುಖ್ಯವಾಗಿ ಏನಪ್ಪ ಅಂದ್ರೆ ತನ್ನ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳೋದು. ತನ್ನ ಸಾರ್ವಭೌಮತ್ವವನ್ನು ಕಾಪಾಡುವ ಕಾರಣಕ್ಕಾಗಿ ಅದು ಯಾವುದೇ ರೀತಿಯ ಒಂದು ನೀತಿಯನ್ನು ಅನುಸರಿಸ್ಬೋದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. US ಕೂಡ ಏನಪ್ಪ ಅಂದ್ರೆ ಅದು ತನ್ನದೇ ಆದಂಥ ತನ್ನ ಸಾರ್ವಭೌಮತ್ವವನ್ನು ಕಾಪಾಡೋದಷ್ಟೇ ಅಲ್ಲ, ಬೇರೆ ರಾಷ್ಟ್ರಗಳ ಮೇಲೆ ತನ್ನದೇ ಆದಂಥ ಒಂದು ಪ್ರಭಾವವನ್ನು ಬೀರುವಂಥ ಹಿತಾಸಕ್ತಿಯನ್ನು ಅದು ಹೊಂದಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನಮಗೆ ಎಷ್ಟೋ ಸಂದರ್ಭದಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ವಾಜಪೇಯಿ ಪ್ರಧಾನಿ ಆಗೋದಕ್ಕಿಂತ ಪೂರ್ವದಲ್ಲಿ ಭಾರತ ಮುಖ್ಯವಾಗಿ ಇಸ್ರೇಲ್ ರಾಷ್ಟ್ರವನ್ನು ವಿರೋಧಿಸ್ತಾ ಇತ್ತು. ಕಾರಣ ಇಷ್ಟೇ, ಇಸ್ರೇಲನ್ನು ಯಾಕೆ ವಿರೋಧಿಸ್ತಾ ಇತ್ತು ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್. ಯಾಕೆ ಅಂತಂದರೆ ಇಸ್ರೇಲ್ ಮತ್ತು ಮುಸ್ಲಿಂ ರಾಷ್ಟ್ರಗಳು ಅರಬ್ ರಾಷ್ಟ್ರಗಳಿಗೆ ಆಗಿ ಬರ್ತಾ ಇರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಭಾರತ ಏನು ಮಾಡ್ತಪ್ಪ ಅಂದರೆ ತನ್ನ ಹಿತಾಸಕ್ತಿ ಅಂದರೆ ಮುಸ್ಲಿಂ ರಾಷ್ಟ್ರಗಳಿಂದ ದೊಡ್ಡ ಪ್ರಮಾಣದ ಒಂದು ಆಯಿಲ್ ಸಂಪತ್ತನ್ನು ಅಥವಾ
ತೈಲೋತ್ಪನ್ನಗಳನ್ನು ಭಾರತ ಆಮದು ಮಾಡ್ಕೊಳ್ತಾ ಇತ್ತು. ಅಕಸ್ಮಾತಾಗಿ ಇಸ್ರೇಲ್ ಜೊತೆಗೆ ಸಂಬಂಧವನ್ನು ಬೆಳೆಸಿದ್ದೇ ಆದಂದ್ರೆ ಅದು ತನ್ನ ಹಿತಾಸಕ್ತಿಗೆ ಧಕ್ಕೆ ಬರ್ತದೆ, ತನ್ನ ಆರ್ಥಿಕ ವ್ಯವಸ್ಥೆಗೆ ಧಕ್ಕೆ ಬರ್ತದೆ ಅನ್ನುವಂಥ ಕಾರಣಕ್ಕಾಗಿ ಬಹಳಷ್ಟು ವರ್ಷಗಳವರೆಗೆ ಇಸ್ರೇಲ್ ಜೊತೆಗೆ ಸಂಬಂಧನೇ ಹೊಂದಿರಲಿಲ್ಲ. ಆದರೆ ಯಾವಾಗ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗ್ತಾರೋ ಅವರು ಇಸ್ರೇಲ್ ಜೊತೆಗೆ ಉತ್ತಮವಾದಂಥ ಸಂಬಂಧವನ್ನು ಇಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಇವತ್ತಿಗೂ ಕೂಡ ಆ ಒಂದು ಸಂಬಂಧ ಸೌಹಾರ್ದಯುತವಾಗಿರೋದನ್ನು ನಾವು ಗಮನಿಸಬೇಕಾಗ್ತದೆ. ಆದರೆ ಇತ್ತೀಚಿನ ಒಂದು ವ್ಯವಸ್ಥೆಯಲ್ಲಿ, ಇತ್ತೀಚಿನ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಇಸ್ರೇಲ್ ತನ್ನ ಸುತ್ತಮುತ್ತಲಿನ ಕೆಲವು ರಾಷ್ಟ್ರಗಳ ಜೊತೆಗೆ ಹಲವಾರು ಒಪ್ಪಂದವನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಆ ರಾಷ್ಟ್ರಗಳ ಜೊತೆಗೆ ಸೌಹಾರ್ದಯುತವಾದಂಥ ಸಂಬಂಧವನ್ನು ಹೊಂದುವಂಥ ಪ್ರಯತ್ನದಲ್ಲಿ ಅದು ತೊಡಗಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಯಾಕಂದರೆ ಅದು ಆ ದೇಶದ ಒಂದು ನ್ಯಾಷನಲ್ ಇಂಟ್ರೆಸ್ಟ್ ಅಂತಂದು ನಾವು ಹೇಳ್ಬೋದು. ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಹಿತಾಸಕ್ತಿ ಅಂದ್ರೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬ್ರೂಕಿಂಗ್ ಅನ್ನುವಂಥ ಸಂಸ್ಥೆ ಏನು ಹೇಳ್ತದೆ ನೋಡ್ರಿ, ಒಂದು ರಾಷ್ಟ್ರಕ್ಕೆ ತನ್ನ ಭದ್ರತೆ ಮತ್ತು ಕಲ್ಯಾಣಕ್ಕೆ ಯಾವುದು ಅವಶ್ಯ ಅಂತ ಭಾವಿಸುತ್ತದೆಯೋ ಅದೇ ಆ ರಾಷ್ಟ್ರೀಯ ಹಿತಾಸಕ್ತಿ. ನೋಡಿ, ಅಂದರೆ ಒಂದು ರಾಷ್ಟ್ರಕ್ಕೆ ತನ್ನ ಭದ್ರತೆ ಬಹಳ ಮೋಸ್ಟ್ ಇಂಪಾರ್ಟೆಂಟು, ಯಾವುದು ಕಲ್ಯಾಣ ಅಂತ ನಾವು ಕರಿತೀವಲ್ಲ, ಅಭಿವೃದ್ಧಿ ಅಂತ ನಾವು ಕರಿತೀವಲ್ಲ, ಅದು ಇಂಪಾರ್ಟೆಂಟು, ಅದೇ ಆ ರಾಷ್ಟ್ರೀಯ ಹಿತಾಸಕ್ತಿ. ಅದು ತನ್ನ ಭದ್ರತೆ ಮತ್ತು ಕಲ್ಯಾಣಕ್ಕಾಗಿ ಏನಾದರೂ ಮಾಡ್ಬೋದು ಅನ್ನುವಂಥ ವಿಚಾರವನ್ನು ಇಲ್ಲಿ ಬ್ರೂಕಿಂಗ್ ಸಂಸ್ಥೆ ಹೇಳ್ತಾ ಇರೋದನ್ನು ಕಾಣ್ತೀವಿ. ಆಮೇಲೆ ಡೈಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ ನೋಡಿ, ರಾಜ್ಯಗಳು ತಮ್ಮ ಪರಸ್ಪರ ಸಂಬಂಧಗಳಲ್ಲಿ ರಕ್ಷಿಸಬೇಕಾಗಿರುವ ಅಥವಾ ಸಾಧಿಸಬೇಕಾಗಿರುವ ಅಪೇಕ್ಷೆಗಳೇ ರಾಷ್ಟ್ರೀಯ ಹಿತಾಸಕ್ತಿ ಅಂತ ಹೇಳ್ತಾನೆ. ಹೀಗೆ ರಾಷ್ಟ್ರೀಯ ಹಿತಾಸಕ್ತಿಯ ಬಗ್ಗೆ ಅಂತಾರಾಷ್ಟ್ರೀಯ ತಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಇಲ್ಲಿ ನೋಡಿರಿ, ಕೆಲವು ಪ್ರಮುಖವಾದಂಥ ಅಂಶಗಳು ರಾಷ್ಟ್ರೀಯ ಹಿತಾಸಕ್ತಿಯನ್ನು ವೃದ್ಧಿಸಲಿಕ್ಕೆ ಕಾರಣ ಆಗ್ತವೆ. ಒಂದನೇದಾಗಿ ರಾಜತಾಂತ್ರಿಕ ಸಂಧಾನಗಳು. ರಾಜತಾಂತ್ರಿಕ ಸಂಧಾನದ ಮೂಲಕ ನಾವು ನಮ್ಮ ದೇಶದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ಕೊಳ್ಬೋದು. ಮೈತ್ರಿಕೂಟವನ್ನು ರಚನೆ ಮಾಡ್ಕೊಳ್ಳೋದ್ರ ಮೂಲಕ ನ್ಯಾಟೋ ವರ್ಸಸ್ ವಾರ್ಸಾ, ನಂತರ ಪ್ರೊಪಗಂಡಾ ಮೂಲಕ ಕೂಡ ನಾವು ನಮ್ಮ ಹಿತಾಸಕ್ತಿನ ಕಾಪಾಡ್ಕೊಳ್ಬೋದು. ಆರ್ಥಿಕ ಸಾಧನ ಸಲಕರಣೆಗಳು, ಬಲಾತ್ಕಾರದ ಕ್ರಮಗಳು, ಇಂಪೀರಿಯಲಿಸಮ್ ಆ್ಯಂಡ್ ಕೊಲೋನಿಯಲಿಸಮ್ ಮೂಲಕ, ಸೈಕಾಲಜಿಕಲ್ ಆ್ಯಂಡ್ ಪೊಲಿಟಿಕಲ್ ವಾರ್ಫೇರ್ ಅಂತ ನಾವು ಹೇಳ್ಬೋದು. ಇನ್ನೂ ಹಲವಾರು ವಿಧಾನಗಳು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಸಾಮಾನ್ಯವಾಗಿ ರಾಷ್ಟ್ರಗಳು ಬಳಕೆ ಮಾಡ್ಕೊಳ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶ ಅದು ಯಾವುದು ಅಂತಂದರೆ ವಾರ್ ಆ್ಯಂಡ್ ಪೀಸ್ ಅಂತ, ಅಂದರೆ ಯುದ್ಧ ಮತ್ತು ಶಾಂತಿ ಅಂತ. ಇದು ಕೂಡ ಇದರ ವ್ಯಾಪ್ತಿಯಲ್ಲಿ ಬರ್ತದೆ. ಅಂತಾರಾಷ್ಟ್ರಗಳ ಒಂದು ಸಂಬಂಧ ಗಿರಿಕಿ ಹೊಡ್ತಾ ಇರೋದು ಈ ಎರಡು ಪ್ರಮುಖ ಪರಿಕಲ್ಪನೆಗಳ ಮೇಲೆ ಅಂತ ಹೇಳ್ಬೋದು. ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ನಾವು ನೋಡಿದಾಗ ರಾಷ್ಟ್ರಗಳ ನಡುವೆ ಯುದ್ಧಗಳು ಕೂಡ ಸಂಭವಿಸಿರುವುದನ್ನು ನಾವು ನೋಡ್ಬೋದು. ಅಷ್ಟೇ ಕೆಲವು ಸಂದರ್ಭದಲ್ಲಿ ರಾಷ್ಟ್ರಗಳ ನಡುವೆ ಇಲ್ಲಿ ಶಾಂತಿಯ ಒಪ್ಪಂದಗಳು ಕೂಡ ಉಂಟಾಗಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇಲ್ಲಿ ರಾಷ್ಟ್ರಗಳು ಯಾಕೆ ಇಲ್ಲಿ ಯುದ್ಧ ಮಾಡ್ತವೆ ಅನ್ನೋದನ್ನು ನಾವು ನೋಡಿದಾಗ, ತಮ್ಮ ಹಿತಾಸಕ್ತಿ ಈಡೇರದೇ ಇದ್ದಂಥ ಸಂದರ್ಭದಲ್ಲಿ ಅಥವಾ ಇಡೀ ಜಗತ್ತಿನ ಮೇಲೆ ತಮ್ಮದೇ ಆದಂಥ ಒಂದು ಸುಪ್ರಿಮಸಿ ಅಂತ ನಾವು ಕರಿತೀವಲ್ಲ, ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಹೊಂದಿರ್ತವೆ. ಆ ಇಚ್ಛೆ ಈಡೇರದೇ ಇದ್ದಂಥ ಸಂದರ್ಭದಲ್ಲಿ ರಾಷ್ಟ್ರಗಳು ಇಲ್ಲಿ ಏನು ಮಾಡ್ತಾವೆ ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಯುದ್ಧದ ನೀತಿಯನ್ನು ಅನುಸರಿಸ್ತಾ ಇರೋದನ್ನು ನಾವು ಕಾಣ್ತೇವೆ. ಪಾಕಿಸ್ತಾನ ಭಾರತದ ಮೇಲೆ ಅಟ್ಯಾಕ್ ಮಾಡಿತ್ತು, ಚೈನಾ ಭಾರತದ ಮೇಲೆ ಅಟ್ಯಾಕ್ ಮಾಡಿತ್ತು, ಅಮೇರಿಕ ಮತ್ತು ರಷ್ಯಾದ ನಡುವೆ ಡೈರೆಕ್ಟಾಗಿ ಇಲ್ಲದಿದ್ದರೂ ಕೂಡ ಇಲ್ಲಿ ಇಂಡೈರೆಕ್ಟ್ ಆದಂತಹ ಒಂದು ಕೋಲ್ಡ್ ವಾರ್ ಸಂಭವಿಸಿದ್ದನ್ನು ನಾವು ಕಾಣ್ತೀವಿ. ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ನಡುವೆ ಯುದ್ಧ ಆಗಿತ್ತು, ಚೈನಾ ಮತ್ತು ಜಪಾನ್ ನಡುವೆ ಯುದ್ಧ ಸಂಭವಿಸಿದ್ದನ್ನು ನಾವು ಕಾಣ್ತೀವಿ, ಇರಾನ್ ಮತ್ತು ಇರಾಕ್ ನಡುವೆ ಯುದ್ಧ ಸಂಭವಿಸಿದ್ದನ್ನು ನಾವು ಕಾಣ್ತೀವಿ. ಆ್ಯಟ್ ಪ್ರೆಸೆಂಟ್ ಈಗ ತಾನೇ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ನಡೀತಾ ಇರೋದನ್ನ ಕಾಣ್ತೀವಿ, ಲಿಬಿಯಾ ಮತ್ತು ಸಿರಿಯಾ ನಡುವೆ ನಡೀತಾ ಇರೋದನ್ನ ಕಾಣ್ತೀವಿ. ಓಕೆ, ಜಗತ್ತಿನೊಳಗೆ ಬಹಳಷ್ಟು ನಿಮ್ಗಾಗಲೇ ಗೊತ್ತಿರುವಂಥ ಅಂಶ, ಫಸ್ಟ್ ವರ್ಲ್ಡ್ ವಾರ್ ಮುಗಿದಿದೆ, ಸೆಕೆಂಡ್ ವರ್ಲ್ಡ್ ವಾರ್ ಕೂಡ ಮುಗಿದಿರುವುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇಲ್ಲಿ ಇಂಗ್ಲೆಂಡ್ ಮತ್ತು ಅಮೇರಿಕ ಇತಿಹಾಸವನ್ನು ನಾವು ನೋಡಿದಾಗ 13 ವಸಾಹತುಗಳನ್ನು ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಅಮೇರಿಕ ನೇತೃತ್ವದ ಪಡೆ ಇಂಗ್ಲೆಂಡನ್ನು ಸೋಲಿಸಿದ್ದನ್ನು ನಾವು ಗಮನಿಸ್ಬೋದು. ಹೀಗೆ ನೂರಾರು ಯುದ್ಧಗಳು ರಾಷ್ಟ್ರಗಳ ನಡುವೆ ಇಲ್ಲಿ ಸಂಭವಿಸಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಅಷ್ಟೇ ಶಾಂತಿ ಕೂಡ ಇಲ್ಲಿ ರಾಷ್ಟ್ರಗಳ ನಡುವೆ ಉಂಟಾಗೋದನ್ನು ಕಾಣ್ತೀವಿ.
ಎಷ್ಟೋ ಸಂದರ್ಭದಲ್ಲಿ ಅಮೇರಿಕ ಮತ್ತು ರಷ್ಯಾ ಇಡೀ ಜಾಗತಿಕ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಆ ರಾಷ್ಟ್ರಗಳು ಒಪ್ಪಂದವನ್ನು ಮಾಡಿಕೊಳ್ತವೆ. ಜರ್ಮನಿ, ಈಸ್ಟ್ ಜರ್ಮನಿ, ವೆಸ್ಟ್ ಜರ್ಮನಿ ನಡುವೆ ಒಪ್ಪಂದ ಆಗಿತ್ತು. ಇರಾನ್ ಮತ್ತು ಅಮೇರಿಕ ನಡುವೆ ಒಪ್ಪಂದ ಆಗಿದ್ದನ್ನು ನಾವು ಕಾಣ್ತೀವಿ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಾಕಷ್ಟು ಒಪ್ಪಂದಗಳಾಗಿವೆ. ಭಾರತ ಮತ್ತು ಚೈನಾದ ನಡುವೆ ಯುದ್ಧ ಆದಂಥ ಸಂದರ್ಭದಲ್ಲಿ ಒಪ್ಪಂದಗಳು ಕೂಡ, ಶಾಂತಿ ಒಪ್ಪಂದಗಳು ಕೂಡ ಆಗಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಯುದ್ಧ ಆಯಿತು ಅಂದ್ರೆ ಯುದ್ಧದ ಜೊತೆಗೆ ಅಲ್ಲಿ ಶಾಂತಿಯ ಒಂದು ಪ್ರಕ್ರಿಯೆ ಕೂಡ ನಡೀತದೆ. ಹೀಗಾಗಿ ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ಏನಂತಂದ್ರೆ ಯುದ್ಧ ಮತ್ತು ಶಾಂತಿಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವ್ಯಾಪ್ತಿಯಲ್ಲಿರುವಂಥ ಪ್ರಮುಖವಾದಂಥ ಅಂಶಗಳು ಅಂತ ಹೇಳ್ಬೋದು. ಇನ್ನು ಇನ್ನೊಂದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಒಂದು ಸಂಗತಿ ಅದು ಯಾವುದು ಅಂತಂದ್ರೆ ಐಡಿಯಾಲಜಿ ಅಂತ ನೋಡ್ಬೋದು. ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯೊಳಗೆ ನಾವು ಏನು ಅಭ್ಯಾಸ ಮಾಡ್ತೇವೆ ಅಂತಂದ್ರೆ ಐಡಿಯಾಲಜೀಸನ್ನು ಕೂಡ. ಇಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನ ನಾವು ನೋಡಿದಾಗ ಪ್ರತಿಯೊಂದು ರಾಷ್ಟ್ರಗಳು ಕೂಡ ತಮ್ಮದೇ ಆದಂಥ ಐಡಿಯಾಲಜಿನ ಹೊಂದಿರ್ತವೆ. ಅದು ಇಟ್ ಮೇ ಬಿ ಎ ಕಮ್ಯುನಿಸಮ್, ಇಟ್ ಮೇ ಬಿ ಎ ಸೋಷಿಯಲಿಸಮ್, ಇಟ್ ಮೇ ಬಿ ಎ ಕ್ಯಾಪಿಟಲಿಸಮ್, ಇಟ್ ಮೇ ಬಿ ಎ ನಾಜಿಸಮ್, ಇಟ್ ಮೇ ಬಿ ಎ ಫ್ಯಾಸಿಸಮ್, ಟೋಟ್ಲಿಯಾರಿಟೇರಿಯನಿಸಮ್, ಲಿಬ್ರಲಿಸಮ್. ನೋಡಿ ಎಷ್ಟು ಇಸಮ್, ಹಲವಾರು ಇಸಮ್ಗಳು, ತತ್ವ ಸರಣಿಗಳು ಅಸ್ತಿತ್ವದಲ್ಲಿ ಇರುವುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇವುಗಳ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಎಕನಾಮಿಕ್ ಬೇಸನ್ನು, ಪೊಲಿಟಿಕಲ್ ಬೇಸನ್ನು, ಸೋಷಿಯಲ್ ಬೇಸನ್ನು ಹೊಂದಿರ್ತವೆ. ಈ ಬೇಸನ್ನು ಇಟ್ಕೊಂಡು ಇವುಗಳನ್ನು, ಈ ತತ್ವ ಸರಣಿಗಳನ್ನು ರಚನೆ ಮಾಡಲಾಗಿರ್ತದೆ. ಇವು ಮುಖ್ಯವಾಗಿ ಏನಪ್ಪ ಅಂದರೆ ಈ ಎಲ್ಲ ತತ್ವ ಸರಣಿಗಳು ಅಂತಾರಾಷ್ಟ್ರೀಯ ವ್ಯವಸ್ಥೆಯ ಮೇಲೆ ಬಹಳಷ್ಟು ತಮ್ಮದೇ ಆದಂಥ ಒಂದು ಪ್ರಭಾವವನ್ನು ಇಲ್ಲಿ ಬೀರ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅಮೇರಿಕ ಮತ್ತು ರಷ್ಯಾದ ನಡುವೆ ಯುದ್ಧ ಆಗಲಿಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅದು ಐಡಿಯಾಲಜಿನು. ಒಂದು ಕಮ್ಯುನಿಸಮ್ ಐಡಿಯಾಲಜಿ, ಮತ್ತೊಂದು ಡೆಮೋಕ್ರೆಟಿಕ್ ಐಡಿಯಾಲಜಿ. ಹೀಗೆ ಐಡಿಯಾಲಜಿಯನ್ನು ರಕ್ಷಣೆ ಮಾಡುವ ಒಂದು ಕಾರಣಕ್ಕಾಗಿ ಅಲ್ಲಿ ಪೈಪೋಟಿ ನಡೀತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗಾಗಿ ಎಲ್ಲ ಒಂದು ತತ್ವ ಸರಣಿಗಳ ಒಂದು ಅಧ್ಯಯನವನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ಅಭ್ಯಾಸ ಮಾಡ್ತೀವಿ. ಇನ್ನು ನೆಕ್ಸ್ಟು ಇದರ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ವಿಷಯ ವಸ್ತು ಯಾವುದಪ್ಪ ಅಂದ್ರೆ ನ್ಯಾಷನಲಿಸಮ್, ಕೊಲೋನಿಯಲಿಸಮ್ ಆ್ಯಂಡ್ ಇಂಪೀರಿಯಲಿಸಮ್ ಅಂತ. ವಿದ್ಯಾರ್ಥಿಗಳೇ, ನ್ಯಾಷನಲಿಸಮ್ ಅಂದರೆ ಏನು? ರಾಷ್ಟ್ರೀಯತೆ ಅಂದರೆ ಸಾಮಾನ್ಯವಾಗಿ ಇದು ತಾವೆಲ್ಲ ಒಂದು ಅನ್ನುವಂತಹ ಒಂದು ಮನೋಭಾವನೆ. ಒಂದೇ ಜಾತಿ, ಜನಾಂಗ, ಧರ್ಮ ಇದ್ದರೂ ಕೂಡ ನಾವೆಲ್ಲ ಒಂದೇ ಅನ್ನುವಂತಹ ಮನೋಭಾವನೆಯನ್ನು ಸೂಚಿಸ್ತದೆ. ಸಾಮಾನ್ಯವಾಗಿ ಭಾರತದೊಳಗೆ ಹಲವಾರು ಜಾತಿಗಳು, ಹಲವಾರು ಧರ್ಮಗಳು ಅಥವಾ ವಿಭಿನ್ನವಾದಂಥ ಕಲ್ಚರನ್ನು ಹೊಂದಿದ್ದರೂ ಕೂಡ ನಾವೆಲ್ಲ ಭಾರತೀಯರು ಅನ್ನುವಂಥ ಒಂದು ಮನೋಭಾವನೆ ಇರೋದನ್ನು ನಾವು ಕಾಣ್ತೇವೆ. ಈ ಒಂದು ರಾಷ್ಟ್ರೀಯತೆ, ಯಾಕಂದರೆ ಎಷ್ಟೋ ಸಂದರ್ಭದಲ್ಲಿ ಅದು ರಾಷ್ಟ್ರೀಯತೆ ಅನ್ನೋದು ಅದು ಪಾಸಿಟಿವ್ ಆಗಿತ್ತು ಅಂದರೆ ಅದರಿಂದ ಭಾಳಷ್ಟು ಅನುಕೂಲ ಆಗ್ತದೆ. ಯಾವಾಗ ನಾವು ತೀವ್ರವಾದಂಥ ರಾಷ್ಟ್ರೀಯತೆಯನ್ನು ಅಳವಡಿಸಿಕೊಂಡೆ ಅಂತಂದ್ರೆ ನಾವು ಹಿಟ್ಲರ್ ಥರ ಆಗಿಬಿಡ್ತೇವೆ, ಅಥವಾ ನಾವೇ ಶ್ರೇಷ್ಠ, ಜರ್ಮನಿಯರೇ ಶ್ರೇಷ್ಠ ಅಂತಂದು ಪ್ರತಿಪಾದನೆ ಮಾಡ್ತಾಯಿದ್ದ. ಕೊನೆಗೆ ಏನಾದ ಅನ್ನೋದು ಇತಿಹಾಸದಿಂದ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ತೀವ್ರವಾದಂಥ ರಾಷ್ಟ್ರೀಯತೆಯ ಅವಶ್ಯಕತೆ ಇಲ್ಲ, ಪಾಸಿಟಿವ್ ಆದಂಥ ಸಕಾರಾತ್ಮಕವಾದಂಥ ರಾಷ್ಟ್ರೀಯತೆ ಅತ್ಯಂತ ಅವಶ್ಯಕ. ಇದನ್ನು ನಾವು ಅಧ್ಯಯನ ಮಾಡ್ತೀವಿ. ಕೊಲೋನಿಯಲಿಸಮ್ ವಸಾಹತುವಾದ ಇತ್ತು, ಬಟ್ ಎಟ್ ಪ್ರೆಸೆಂಟ್ ಏನಪ್ಪ ಅಂದ್ರೆ ವಸಾಹತು ಅಸ್ತಿತ್ವದಲ್ಲಿಲ್ಲ. ಇಂಪೀರಿಯಲಿಸಮ್ ಸಾಮ್ರಾಜ್ಯವಾದತ್ವ ಮೊದಲಿಗಿತ್ತು, ಬಟ್ ನಿಯೋ ಇಂಪೀರಿಯಲಿಸಮ್ ಅಸ್ತಿತ್ವದಲ್ಲಿ ಇರೋದನ್ನು ಕಾಣ್ತೀವಿ. ಬೇರೆ ರೂಪದೊಳಗೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು, ಬಲಿಷ್ಠ ರಾಷ್ಟ್ರಗಳು, ಎಕನಾಮಿಕ್ಲಿ ರಿಚ್ ಆದಂಥ ರಾಷ್ಟ್ರಗಳು ಬೇರೆ ರೂಪದೊಳಗೆ ಅದು ಇತರ ರಾಷ್ಟ್ರಗಳ ಮೇಲೆ ತಮ್ಮದೇ ಆದಂತಹ ಒಂದು ಪ್ರಭುತ್ವವನ್ನು ಸಾರ್ತಾ ಇರೋದನ್ನು ನಾವಿಲ್ಲಿ, ಅಥವಾ ಸಾಧಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ಬರುವಂಥ ಇನ್ನೊಂದು ಪ್ರಮುಖವಾದಂಥ ವಿಷಯ ಯಾವುದು ಅಂತಂದ್ರೆ ಅದು ವಿದೇಶಾಂಗ ನೀತಿಗಳು ಅಂತ. ಈಗ ನೋಡಿ, ಪ್ರತಿಯೊಂದು ದೇಶ ತನ್ನದೇ ಆದಂಥ ವಿದೇಶಾಂಗ ನೀತಿಯನ್ನು ಹೊಂದಿರ್ತದೆ. ಅಂದ್ರೆ ಯಾವ ರಾಷ್ಟ್ರದ ಜೊತೆಗೆ ಯಾವ ರೀತಿ ಸಂಬಂಧವನ್ನು ಹೊಂದಬೇಕು. ಆದರೆ ಒಂದು ಅಂಶವನ್ನು ನಾವು ಹೇಳಬೇಕಾಗ್ತದೆ, ಜಗತ್ತಿನ ಎಲ್ಲ ರಾಷ್ಟ್ರಗಳ ವಿದೇಶಾಂಗ ನೀತಿ ಒಂದೇ ರೂಪದಲ್ಲಿ ಇರೋದಿಲ್ಲ. ಭಾರತದ ವಿದೇಶಾಂಗ ನೀತಿ, ಅಮೇರಿಕದ ವಿದೇಶಾಂಗ ನೀತಿ, ಚೈನಾದ ವಿದೇಶಾಂಗ ನೀತಿ, ಜಪಾನ್ದ ವಿದೇಶಾಂಗ ನೀತಿ, ಪಾಕಿಸ್ತಾನದ ವಿದೇಶಾಂಗ ನೀತಿ ಅಥವಾ ಇನ್ನೊಂದು ದೇಶದ ವಿದೇಶಾಂಗ ನೀತಿಯನ್ನು ನಾವು ನೋಡಿದಾಗ ಡಿಫ್ರೆಂಟ್ ಆದಂತಹ ಒಂದು ವಿಚಾರವನ್ನು ಅವುಗಳು ಹೊಂದಿರೋದನ್ನು ನಾವು ಕಾಣ್ತೀವಿ. ಆ ಬೇಸನ್ನು ಇಟ್ಕೊಂಡು ಅವು ಏನು ಮಾಡ್ತಾವಪ್ಪ ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಸಂಬಂಧವನ್ನು ಹೊಂದಲಿಕ್ಕೆ ಪ್ರಯತ್ನವನ್ನು ಮಾಡ್ತಾವೆ. ಯಾಕಂದ್ರೆ ಎಷ್ಟೋ ಸಂದರ್ಭದೊಳಗೆ ಅತ್ಯಂತ ಅವಶ್ಯ ಮತ್ತು ಅನಿವಾರ್ಯ ಆಗಿರ್ತದೆ ಬೇರೆ ರಾಷ್ಟ್ರಗಳ ಜೊತೆಗೆ ಸಂಬಂಧವನ್ನು ಹೊಂದುವುದು. ಹೀಗಾಗಿ ಈ ವಿದೇಶಾಂಗ ನೀತಿ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ಬರ್ತದೆ.
ಇನ್ನು ಕೊನೆಯದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ಬರುವಂತಹ ವಿಷಯ ವಸ್ತು ಯಾವುದಂದ್ರೆ ಆರ್ಮ್ಸ್ ಕಂಟ್ರೋಲ್ ಆ್ಯಂಡ್ ಡಿಸ್ಆರ್ಮಮೆಂಟ್ ಅಂತ. ಅಂದರೆ ಶಸ್ತ್ರಾಸ್ತ್ರ ನಿಯಂತ್ರಣ ಮತ್ತು ನಿಶಸ್ತ್ರೀಕರಣ. ಯಾಕಂದರೆ ಈಗಾಗಲೇ ನಿಮ್ಗೆ ಗೊತ್ತಿರುವಂಥ ಅಂಶ, ಜಗತ್ತಿನೊಳಗೆ ಹಲವಾರು ರಾಷ್ಟ್ರಗಳು ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಅಥವಾ ಪ್ರಭಾವ ಬೀರುವ ಸಲುವಾಗಿ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಅವು ಸಂಗ್ರಹಿಸಿ ಇಟ್ಕೊಂಡಿರೋದನ್ನು ನಾವು ಗಮನಿಸಬೇಕಾಗ್ತದೆ. ಇವತ್ತಿನ ದಿವಸ ಒಂದು ಅಂದಾಜಿನ ಪ್ರಕಾರ ಅಮೇರಿಕಾದಲ್ಲಿ 10,000ಕ್ಕಿಂತಲೂ ಹೆಚ್ಚು ಅಣುಬಾಂಬ್ಗಳಿವೆ. ರಷ್ಯಾದೊಳಗೆ 10 ಅಮೇರಿಕಕ್ಕಿಂತಲೂ ಹೆಚ್ಚು ಪ್ರಮಾಣದ ಶಸ್ತ್ರಾಸ್ತ್ರಗಳು ಅಥವಾ ನ್ಯೂಕ್ಲಿಯರ್ ಆರ್ಮ್ಸ್ ಇರೋದನ್ನು ನಾವು ಕಾಣ್ತೀವಿ. ನ್ಯೂಕ್ಲಿಯರ್ ಆರ್ಮ್ಸ್ ಅಷ್ಟೇ ಇಲ್ಲ, ಇನ್ನು ಅದಕ್ಕಿಂತಲೂ ವಿನಾಶಕಾರಿಯಾದಂತಹ ಶಸ್ತ್ರಾಸ್ತ್ರಗಳು ಇವೆ ಅನ್ನುವಂತಹ ಒಂದು ಗುಮಾನಿಯೂ ಕೂಡ ಕೇಳಿ ಬರ್ತಾ ಇರೋದನ್ನು ಕಾಣ್ತೀವಿ. ಅದೇ ರೀತಿ ಇವಾಗ ಭಾರತ ಇರ್ಬೋದು, ಚೈನಾ, ಪಾಕಿಸ್ತಾನ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಇಸ್ರೇಲ್, ಇರಾನ್ ಮೊದಲಾದ ರಾಷ್ಟ್ರಗಳು ಭಯಂಕರ ಇಡೀ ಜಗತ್ತನ್ನೇ ಕೆಲವು ನಿಮಿಷಗಳಲ್ಲಿ ಸರ್ವನಾಶ ಮಾಡುವಷ್ಟರ ಮಟ್ಟಿನ ಒಂದು ತಂತ್ರಜ್ಞಾನವನ್ನು ಈ ರಾಷ್ಟ್ರಗಳು ಹೊಂದಿರೋದನ್ನು ನಾವು ಕಾಣ್ತೀವಿ. ಅಕಸ್ಮಾತ್ತಾಗಿ 1-2 ಮಹಾಯುದ್ಧ ಆಗಿದೆ, ಲಕ್ಷಾಂತರ ಜನ ಸಾವನ್ನಪ್ಪಿದ್ದಾರೆ. 3ನೇ ಮಹಾಯುದ್ಧ ಆಯಿತು ಅಂದ್ರೆ ಇಡೀ ಜಗತ್ತಿನಲ್ಲಿ ಒಂದು ಜೀವಿ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಜನಾಂಗ ಏನಾದರೂ ಫೈಟ್ ಮಾಡಬೇಕಪ್ಪ ಅಂದ್ರೆ ಅವರು ಕಡ್ಡಿ ತೊಗೊಂಡು ಫೈಟ್ ಮಾಡಬೇಕೆ ಹೊರತು ಶಸ್ತ್ರಾಸ್ತ್ರಗಳಿಂದ ಫೈಟ್ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಕೆಲವು ತಜ್ಞರು ವ್ಯಕ್ತಪಡಿಸ್ತಾ ಇರೋದನ್ನು ನಾವು ಕಾಣ್ತೀವಿ. ಅಷ್ಟೊಂದು ವಿನಾಶಕಾರಿಯಾದಂಥ ಶಸ್ತ್ರಾಸ್ತ್ರಗಳನ್ನು ರಾಷ್ಟ್ರಗಳು ಸಂಗ್ರಹಿಸಿ ಇಟ್ಕೊಂಡಿರೋದನ್ನ ನಾವು ಕಾಣ್ತೀವಿ. ಎಷ್ಟೋ ಲಕ್ಷಾಂತರ ಕೋಟಿ ಹಣವನ್ನು ಶಸ್ತ್ರಾಸ್ತ್ರಗಳಿಗಾಗಿ ಖರ್ಚು ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗಾಗಿ ಈ ಶಸ್ತ್ರಾಸ್ತ್ರಗಳ ಒಂದು ನಿಯಂತ್ರಣ ಮಾಡಬೇಕಲ್ಲ, ಅದರ ಸಲುವಾಗಿ ಅಮೇರಿಕಾ, ರಷ್ಯಾದ ನಡುವೆ ಸ್ಟಾರ್ಟ್ ಅಂತ, ಸ್ಟ್ರಾಟಜಿಕ್ ಆರ್ಮ್ಸ್ ರಿಡಕ್ಷನ್ ಟ್ರೀಟಿ ಅಂತ, ಸಾಲ್ಟ್ ಅಂತ, ಸ್ಟ್ರಾಟಜಿಕ್ ಆರ್ಮ್ಸ್ ಲಿಮಿಟೇಷನ್ ಟ್ರೀಟಿ ಅಂತ 1-2 ಹೀಗೆ ಹಲವಾರು ಒಪ್ಪಂದಗಳಾಗಿವೆ. ಬೇರೆ ಬೇರೆ ದೇಶಗಳ ನಡುವೆ ಈ ರೀತಿಯ ಒಪ್ಪಂದಗಳು ಕೂಡ ಶಸ್ತ್ರಾಸ್ತ್ರಗಳ ನಿಯಂತ್ರಣ ಮಾಡಲಿಕ್ಕೆ ಪೈಪೋಟಿ, ಶಸ್ತ್ರಾಸ್ತ್ರಗಳನ್ನು ಡಿಡಕ್ಟ್ ಅಥವಾ ಕಂಟ್ರೋಲ್ ಮಾಡುವ ಸಲುವಾಗಿ ಒಪ್ಪಂದಗಳು ಕೂಡ ಆಗಿವೆ. CTBT ಕಾಂಪ್ರೆಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ, NPT ಅಂತ, ಹೀಗೆ PTBT ಪಾರ್ಷಿಯಲ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಈ ಹಲವಾರು ಒಪ್ಪಂದಗಳು ಕೂಡ ಆಗಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅದರ ಜೊತೆಗೆ ಬರೀ ನಿಯಂತ್ರಣ ಮಾಡಿದರೆ ಅಷ್ಟೇ ಸಾಲೋದಿಲ್ಲ, ಇಲ್ಲಿ ನಿಶಸ್ತ್ರೀಕರಣ ಅಂದರೆ ಶಸ್ತ್ರ ಇಲ್ಲದ ಹಾಗೆ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನದೊಳಗೆ UN ಕೂಡ ತೊಡಗಿದೆ. ಹಲವಾರು ರಾಷ್ಟ್ರಗಳು ಅದಕ್ಕೆ ಸಾಕಷ್ಟು ಸ್ಪಂದನೆಯೂ ಕೂಡ ಇಲ್ಲಿ ಮಾಡಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗೆ ಹಲವಾರು ಅಂಶಗಳು ಮುಖ್ಯವಾಗಿ ಏನಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ಬರ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ವಿದ್ಯಾರ್ಥಿಗಳು, ಇದಿಷ್ಟು ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ಬರುವಂಥ ಅಂಶಗಳು. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡುವಂಥ ವಿಷಯ ಯಾವುದು ಅಂತಂದ್ರೆ ಅದು ಇಂಪಾರ್ಟೆನ್ಸ್ ಆಫ್ ದಿ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಮಹತ್ವ, ಅಧ್ಯಯನದ ಮಹತ್ವ, ಹೀಗೆ ಇನ್ನು ಕೆಲವು ವಿಚಾರವನ್ನು ಮುಂದಿನ ವಿಡಿಯೋದೊಳಗೆ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೇನೆ. ನಮಸ್ಕಾರಗಳು.